ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ನಾನಿಲ್ಲಿ ಕಿರುನೆಲ್ಲಿಕಾಯಿ ಅಥವಾ ರಾಜನೆಲ್ಲಿಕಾಯಿ ಅಂತ ಕೂಡ ಕರೀತಾರೆ. ಹುಳಿ ಜಾಸ್ತಿ ಇರುತ್ತೆ ಹಾಗೂ ನೀರಿನಂಶ ಜಾಸ್ತಿ ಇರುತ್ತೆ ಇದರಲ್ಲಿ. ಇದಕ್ಕೆ ಸ್ಟಾರ್ ಗೂಸ್ಬೆರಿ ಅಂತ ಕೂಡ ಕರೀತಾರೆ. ಇದನ್ನು ಬಳಸಿ ನಾನು ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಒಂದು ಅಂದಾಜು 1/4 kg ಈ ಕಿರುನೆಲ್ಲಿಕಾಯಿನ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ತೊಳೆದು ಬಟ್ಟೆನಲ್ಲಿ ಒರೆಸಿದ್ದೀನಿ, ಅಂದರೆ ಡ್ರೈ ಆಗಿದೆ, ಹೊರಗಡೆಯಿಂದ ಕಂಪ್ಲೀಟಾಗಿ ಡ್ರೈ ಆಗಿದೆ. ಇಲ್ಲಿ ನಾವು ಮಾಡ್ತಾ ಇರೋದು ದಿಢೀರ್ ಉಪ್ಪಿನಕಾಯಿ. ಅದಕ್ಕೊಂದು ಫ್ರೆಶ್ ಮಸಾಲೆ ಮಾಡ್ಕೊಳ್ಳೋಣ. 1 ಟೇಬಲ್ ಸ್ಪೂನಷ್ಟು ಸಾಸಿವೆ, ಜೊತೆಗೆ ಅರ್ಧ ಚಮಚದಷ್ಟು ಮೆಂತ್ಯ. ಇಷ್ಟನ್ನು ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಲೋ ಫ್ಲೇಮಲ್ಲಿ ಇಟ್ಟು ಚಿಟಪಟ ಅಂತ ಸಿಡಿಯೋ ತನಕ ನೀವು ಫ್ರೈ ಮಾಡ್ಕೊಳ್ಳಿ. ಘಮ ಘಮ ಅಂತ ಮೆಂತ್ಯ ಫ್ರೈ ಆದಾಗ ಸ್ಮೆಲ್ ಬರುತ್ತೆ ನೋಡಿ, ಅಲ್ಲಿ ತನಕ ನೀವು ಫ್ರೈ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ನಾನೊಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ತಣ್ಣಗಾದ್ಮೇಲೆ. ಇನ್ನು ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ಅಚ್ಚಕಾರದ ಪುಡಿ ಹಾಕಲಿಲ್ಲ ಅಂತಂದರೆ ನೀವು ಬ್ಯಾಡೆ ಮೆಣಸಿನಕಾಯಿನ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಹಾಕಿ ಕೂಡ ಪುಡಿ ಮಾಡ್ಕೊಳ್ಬೋದು. ಇನ್ನೂ ಒಂದು ಬಾಣಲೆಗೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಾಗ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಸಾಸಿವೆ, ಇಂಗು ಹಾಕಿ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಇನ್ನು ಇದಕ್ಕೆ ನಾವು ನೆಲ್ಲಿಕಾಯಿನ ಹಾಕ್ಕೊಳ್ತಾ ಇದ್ದೀವಿ. ನೆಲ್ಲಿಕಾಯಿನ ನಾವು ಇಲ್ಲಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಒಂದು 1/4 ಚಮಚದಷ್ಟು ಅರಿಶಿನದ ಪುಡಿ ಹಾಕಿ ಚೆನ್ನಾಗಿ ಒಂದು ಫ್ರೈ ಮಾಡ್ಕೊಳ್ಳಿ. ನಂತರ ಇದನ್ನು ಮುಚ್ಚಿ ಒಂದು 5 ನಿಮಿಷ ಬೇಯಿಸಬೇಕಾಗತ್ತೆ. ಬೇಯೋಕ್ಕಿಂತ ಮುಂಚೆ ನಾವು ಬೇಕಾಗುವಷ್ಟು ಉಪ್ಪನ್ನ ಕೂಡ ನಾವು ಇಲ್ಲಿ ಸೇರಿಸ್ಕೊಳ್ಳೋಣ. ಹುಳಿ ಆಗಿರೋದ್ರಿಂದ ಉಪ್ಪು ಹಿಡಿಯುತ್ತೆ ಇದಕ್ಕೆ. ಒಂದು 2 ಚಮಚದಷ್ಟು ಉಪ್ಪು ಹಾಕಿ ಮುಚ್ಚಿ ನೀವು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಬೇಗ ಬೆಂದೋಗುತ್ತೆ ಇದು. ಅದರಲ್ಲೇ ನೀರು ಬಿಟ್ಕೊಂಡಿದೆ, ನೀವು ನೋಡ್ತಿರ್ಬೋದು. ಇದಕ್ಕೆ ನಾವು ಮಸಾಲೆ ಪುಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕಿ ಒಂದು ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಬೇಗನೆ ಆಗೋಗುತ್ತೆ ಇದು ಉಪ್ಪಿನಕಾಯಿ, ಹಾಗೂ ತುಂಬ ರುಚಿಯಾಗಿರುತ್ತೆ. ಮುಚ್ಚಿ ಒಂದು 2 ನಿಮಿಷ ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ಹಾಗೆ ನೀವು ಮುಚ್ಚಿ ಬೇಯಿಸಿದ್ರೆ ನೋಡಿ ಉಪ್ಪಿನಕಾಯಿ ರೆಡಿ ಆಯಿತು. ಇನ್ನು ಈ ಉಪ್ಪಿನಕಾಯಿನ ತುಂಬ ದಿವಸ ಇಟ್ಟು ನೀವು ಸ್ಟೋರ್ ಮಾಡೋದಕ್ಕಾಗೋದಿಲ್ಲ. ಹೊರಗಡೆ ಇಟ್ಟು ತಿನ್ನೋದಾದರೆ ನೀವು 2 ದಿವಸದಲ್ಲೇ ಖಾಲಿ ಮಾಡಬೇಕಾಗತ್ತೆ. ಫ್ರಿಜ್ಜಲ್ಲಿ ಇಟ್ಟು ನೀವು ತಿನ್ನೋದಾದರೆ 1 ವಾರದೊಳಗೆ ನೀವು ಇದನ್ನು ಖಾಲಿ ಮಾಡಬೇಕಾಗತ್ತೆ. ಈ ಉಪ್ಪಿನಕಾಯಿ ವಿಶೇಷತೆ ಏನು ಗೊತ್ತಾ, ಇದನ್ನು ನೆಂಚ್ಕೊಂಡು ತಿನ್ನೋದಕ್ಕಿಂತ ಜಾಸ್ತಿ ಹಾಗೆ ತಿನ್ನೋದಕ್ಕೆ ಕೂಡ ಅಷ್ಟೇ ಮಜವಾಗಿರುತ್ತೆ. ಇದನ್ನು ನಾನೊಂದು ಗ್ಲಾಸ್ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪಿನಕಾಯಿಗಳನ್ನ ಸಾಧಾರಣವಾಗಿ ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡೋದು ಒಳ್ಳೆಯದಲ್ವಾ. ಈ ಕಿರುನೆಲ್ಲಿಕಾಯಿ ನಿಮ್ಗೆ ಈ ಸತಿ ಎಲ್ಲಾದರೂ ಸಿಕ್ಕಿದ್ರೆ ಈ ಒಂದು ಇನ್ಸ್ಟೆಂಟ್ ಪಿಕಲ್ನ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.